ಉತ್ತರ ಕರ್ನಾಟಕದ ಭಾಗದಲ್ಲಿ ಮೈಲಾರಲಿಂಗೇಶ್ವರನ ಕಾರಣಿಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ. ಗೊರವಪ್ಪನವರು ನುಡಿಯುವ ಕಾರಣಿಕ ಭವಿಷ್ಯಗಳು ಇನ್ನೀವರೆಗೂ ಸುಳ್ಳಾದ ಇತಿಹಾಸವೇ ಇಲ್ಲ. ಪ್ರತಿ ವರ್ಷವೂ ಈ ಕಾರಣಿಕ ಭವಿಷ್ಯವನ್ನ ನುಡಿಯಲಾಗುತ್ತೆ. ಪ್ರತಿ ವರ್ಷದ ಆರಂಭದಲ್ಲಿ ಆ ವರ್ಷ ಏನಾಗಲಿದೆ, ಮುಂದೇನಾಗುತ್ತೆ, ಮಳೆ ಬೆಳೆ ಹೇಗಿರುತ್ತೆ, ಯಾವುದಾದ್ರೂ ಕಂಟಕ ಇದೆಯಾ, ಅದಕ್ಕೆ ಪರಿಹಾರ ಏನು ಅಂತ ಮೈಲಾರಲಿಂಗನ ಸಾಕ್ಷಿಯಾಗಿ ಗೊರವಪ್ಪನವರು ಭವಿಷ್ಯವನ್ನ ನುಡಿತಾರೆ. ಆ ಭವಿಷ್ಯವನ್ನ ಕೇಳೋದಕ್ಕೆ ಸಾವಿರಾರು ಜನ ನಡೆದಿರ್ತಾರೆ. ಅದರಂತೆ ಈ ವರ್ಷವೂ ಹಲವು ಕಡೆಗಳಲ್ಲಿ ಕಾರಣಿಕವನ್ನ ನುಡಿಯಲಾಗಿದೆ. ಆದ್ರೆ ಅವುಗಳಲ್ಲಿ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುವುದಂದ್ರೆ ಅದು ವಿಜಯನಗರದ ಹೂವಿನ ಹಡಗಳಿಯ ಮೈಲಾರಲಿಂಗನ ಕಾರಣಿಕ ಭವಿಷ್ಯವಾಣಿ. ಹಾಗಾದ್ರೆ ಈ ವರ್ಷ ಗೊರವಯ್ಯ ನುಡಿದ ಆ ಭವಿಷ್ಯವಾಣಿ ಏನು, ಅದರ ಗೂಢಾರ್ಥ ತಿಳಿದು ಜನ ಶಾಕ್ ಆಗಿದ್ದು ಯಾಕೆ, ನಿಜಕ್ಕೂ ಈ ಕಾರಣಿಕ ಭವಿಷ್ಯ ನಿಜವಾಗುತ್ತಾ, ಈ ಬಾರಿ ನುಡಿದಂತಹ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ಮೈಲಾರಲಿಂಗನ ಭಕ್ತರಾಗಿದ್ರೆ ಜೈ ಮೈಲಾರಲಿಂಗೇಶ್ವರ ಅಂತ ಕಮೆಂಟ್ ಮಾಡಿ. ಜೊತೆಗೆ ಮೈಲಾರಲಿಂಗನ ಕಾರಣಿಕ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ನುಡಿಯುವಂತಹ ಈ ಕಾರಣಿಕಗಳು ಮೈ ನವಿರೇರಿಸುವಂತೆ ಮಾಡಿವೆ. ಅದಕ್ಕೆ ಕಾರಣ ಅಲ್ಲಿ ನುಡಿಯುವಂತಹ ಕಾರಣಿಕದ ನುಡಿ ಕರಾರುವಕ್ಕಾಗಿ ಆಗುತ್ತೆ ಅನ್ನೋದು. ನುಡಿದಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ಪದದ ಹಿಂದೆ ಸಾವಿರಾರು ಗೂಢಾರ್ಥಗಳು ಇರುತ್ತೆ. ಈ ಗೂಢಾರ್ಥಗಳನ್ನ ಅರ್ಥ ಮಾಡಿಕೊಂಡು ಆ ಭವಿಷ್ಯವಾಣಿ ಸುಳ್ಳಾಗಿದೆ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಅಷ್ಟರ ಮಟ್ಟಿಗೆ ಕರಾರುವಕ್ಕಾಗಿರುತ್ತೆ. ಇವತ್ತಿಗೂ ಕೂಡ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಕಾರಣಿಕದ ನುಡಿಗಳನ್ನ ನುಡಿಯುವಂತಹ ಈ ಮಾತಿನ ಹಿಂದೆ ಸಾಕಷ್ಟು ಗೂಢಾರ್ಥ, ಸಾಕಷ್ಟು ಅರ್ಥಗಳನ್ನ ಕೊಡುತ್ತೆ. ಜೊತೆಗೆ ಅದನ್ನು ತಿಳಿದುಕೊಂಡಾಗ ದಿಗ್ಭ್ರಮೆಯಾಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಮುಂದಿನ ಭವಿಷ್ಯದ ನುಡಿಗಳನ್ನ ಅವರು ನುಡಿಯುವಂತಹದ್ದು. ಇದೇ ರೀತಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಮೈಲಾರಲಿಂಗೇಶ್ವರನ ಜಾತ್ರೆ ಮತ್ತೆ ನಡೆದಿದೆ. ಈ ಬಾರಿ ಕೂಡ ಬಿಲ್ಲನ್ನ ಏರಿದಂತಹ ಗೊರವಯ್ಯ ಭವಿಷ್ಯವಾಣಿಯನ್ನ ನುಡಿದು ಬಿಲ್ಲನ್ನ ಕೈಬಿಟ್ಟಿದ್ದಾರೆ. ಕರ್ನಾಟಕದ ಜನ ಕುತೂಹಲದಿಂದ ಕಾಯ್ತಾ ಇದ್ದ ಹೂವಿನ ಹಡಗಲಿ ತಾಲೂಕಿನ ಮೈಲಾರನ ಐತಿಹಾಸಿಕ ಮೈಲಾರಲಿಂಗ ಕಾರಣಿಕದ ಭವಿಷ್ಯವಾಣಿ ಹೊರಬಿದ್ದಿದೆ. ಸಂಪಾಯಿತಲೆ ಪರಾಕೆಂಬ 2 ಪದಗಳ ಕಾರಣಿಕವನ್ನ ಗೊರವಪ್ಪ ನುಡಿದಿದ್ದು, ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿದೆ ಎಂದು ಕಾರಣಿಕದ ಭವಿಷ್ಯವಾಣಿಯನ್ನ ವಿಶ್ಲೇಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಮೈಲಾರಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಡಂಕನಮರಡಿಯಲ್ಲಿ ಗೊರವಪ್ಪ ಕಾರಣಿಕ ನುಡಿದಿದ್ದಾನೆ. 15 ಅಡಿ ಎತ್ತರದ ಬಿಲ್ಲನ್ನೇರಿದ ಗೊರವಯ್ಯ ರಾಮಪ್ಪ ಸದ್ದಲೆ ಎಂದು ಅಲ್ಲಿ ನಡೆದಿದ್ದ ಜನರನ್ನ ಸುಮ್ಮನಾಗಿಸಿ ಸಂಪಾಯಿತಲೆ ಪರಾಕೆಂದು ಕಾರಣಿಕ ನುಡಿದಿದ್ದಾರೆ. ಮೈಲಾರಲಿಂಗೇಶ್ವರನ ಕಾರಣಿಕ ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ. ಈ ಭವಿಷ್ಯವಾಣಿ ಬಗ್ಗೆ ರಾಜ್ಯದಲ್ಲಿ ಈಗ ಭಾರಿ ಚರ್ಚೆಯಾಗ್ತಾ ಇದೆ. ಬರಗಾಲದಲ್ಲಿ ಕಂಗೆಟ್ಟಿದ್ದ ನಾಡಿನ ಜನತೆಗೆ ಮೈಲಾರಲಿಂಗನ ಕಾರಣಿಕ ಸಿಹಿ ಸುದ್ದಿಯನ್ನ ನೀಡಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಿ ಬರಲಿದೆ. ಇದರೊಂದಿಗೆ ನಾಡಿನ ರೈತರ ಮುಖದಲ್ಲಿ ನಗುವಿನ ಸಿಂಚನ ಮೂಡಿಸುವ ಭರವಸೆ ಸಿಕ್ಕಂತಾಗಿದೆ. ಇನ್ನು ಕಾರಣಿಕ ನುಡಿಯುವ ಮುನ್ನ ಗೊರವಯ್ಯ ರಾಮಪ್ಪ 9 ದಿನಗಳ ಕಾಲ ಉಪವಾಸ ಮಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಮೈಲಾರಲಿಂಗನ ಕಾರಣಿಕ ರಾಜ್ಯದಲ್ಲಿ ಗಮನ ಸೆಳೆದಿದೆ. ಕಳೆದ ಬಾರಿ ಅಂಬಲಿ ಹಳಸಿತು, ಕಂಬಳಿ ಬೀಸಿತಲೆ ಪರಾಕೆಂಬ ಕಾರಣಿಕವನ್ನ ಗೊರವಪ್ಪ ನುಡಿದಿದ್ರು. ಅದರಂತೆ ಇದೀಗ ಕುರುಬರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಈ ವರ್ಷ ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಜಕೀಯ ಕಾರಣಿಕ ನುಡಿಯುತ್ತಾರೆ ಎಂಬ ಕುತೂಹಲವಿತ್ತು. ಆದ್ರೆ ಕೇವಲ ಮಳೆ ಬೆಳೆಗೆ ಸಂಬಂಧಿಸಿದಂತೆ ಕಾರಣಿಕವನ್ನ ನುಡಿಯಲಾಗಿದೆ ಎನ್ನಲಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಜಿಗಣೇಹಳ್ಳಿಯಲ್ಲಿ ಮೈಲಾರಲಿಂಗೇಶ್ವರನ ಕಾರಣಿಕದಲ್ಲಿ ಹುಟ್ಟಿದ ಕಮಲ ಆಕಾಶ ಮುಟ್ಟಿತು, ಮಳೆ ಬೆಳೆ ಸಂಪಾಯಿತಲೆ ಪರಾಕೆಂದು ನುಡಿಯಲಾಗಿತ್ತು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದ ಮೈಲಾರಲಿಂಗೇಶ್ವರನ ಕಾರಣಿಕದಲ್ಲಿ ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತಿತಲೆ ಪರಾಕ್, ಮುತ್ತಿನ ಗುರಿ ಮುಟ್ಟಿತು, ಬೆಳ್ಳಿ ತೊಟ್ಟಿಲು ಕಟ್ಟಿತು, ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೆ ಪರಾಕೆಂದು 3 ಕಾರಣಿಕಗಳನ್ನ ನುಡಿಯಲಾಗಿತ್ತು. 2 ಭವಿಷ್ಯವಾಣಿಗಳು ಶುಭವನ್ನೇ ಹೇಳ್ತಾ ಇದ್ದು, ಇದೀಗ 3ನೇ ಹಾಗೂ ರಾಜ್ಯದಲ್ಲಿ ಪ್ರಮುಖ ಮೈಲಾರಲಿಂಗೇಶ್ವರನ ದೇವಸ್ಥಾನವಾಗಿರುವ ಮೈಲಾರದಲ್ಲಿ ಕಾರಣಿಕವು ಶುಭ ಸುದ್ದಿಯನ್ನೇ ನೀಡಿದೆ. ಕುದುರೆ ಏರಿ ಬಂದು ದೇವಸ್ಥಾನದ ಪ್ರಧಾನ ಅರ್ಚಕ ಧರ್ಮದರ್ಶಿ ವೆಂಕಯ್ಯ ಒಡೆಯರ್ ಗೊರವಯ್ಯಗೆ ದೀಕ್ಷೆ ನೀಡಿದ್ರು. ಗೊರವಯ್ಯ ಸರಸರನೆ 15 ಅಡಿ ಎತ್ತರದ ಬಿಲ್ಲನ್ನ ಏರಿ ಸಂಪಾಯಿತಲೆ ಪರಾಕೆಂದು ದೈವವಾಣಿಯನ್ನ ನುಡಿದಿದ್ದಾರೆ. ಬಳಿಕ 15 ಅಡಿ ಎತ್ತರದಿಂದಲೇ ಕೆಳಗೆ ಬಿದ್ದಿದ್ದಾರೆ. ಗೊರವಯ್ಯನ ಕಾರಣಿಕ ನುಡಿ ಸಂಪಾಯಿತಲೆ ಪರಾಕೆಂಬುದನ್ನ ವಿಶ್ಲೇಷಿಸಿ
ಹೇಳದಂತಹ ಜನರು ಈ ಸಲ ಭಾರಿ ಮಳೆ ಚೆನ್ನಾಗಿ ಬೆಳೆಯಾಗುತ್ತದೆ, ರೈತರ ಬಾಳು ಹಸಿನಾಗಲಿದೆ ಎಂದು ಹೇಳಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಈ ಬಾರಿಯಂತೆ ಬರಗಾಲ ಕಡಿಮೆಯಾಗಲಿದೆ, ಮಳೆ ಬೆಳೆ ಚೆನ್ನಾಗಿ ಆಗಲಿದ್ದು ಸುಭಿಕ್ಷೆಯಿಂದ ರೈತರು ಸಂತಸ ಪಡೆಯಲಿದ್ದಾರೆ ಎಂಬುದಾಗಿ ಕಾರ್ಣಿಕ ನುಡಿಯ ಅರ್ಥವಾಗಿದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಗ್ರಾಮದ ಡೆಂಕನಮರಡಿಯಲ್ಲಿ ಪ್ರತಿ ವರ್ಷ ಗೊರವಯ್ಯ ಕಾರ್ಣಿಕ ಕೇಳಲು ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ. ಗೊರವಯ್ಯ 9 ದಿನಗಳ ಕಾಲ ಉಪವಾಸವಿದ್ದು ನೇಮ ನಿಯಮವನ್ನ ಪಾಲಿಸಿ ನಂತರ ಕಾರ್ಣಿಕ ನುಡಿಯನ್ನ ಹೇಳ್ತಾರೆ. ಅದರಂತೆ ಈ ವರ್ಷವೂ ಸಹ ಕಾರ್ಣಿಕ ಕೇಳಲು ಲಕ್ಷಾಂತರ ಜನ ನೆರೆದಿದ್ರು. ಇವಷ್ಟೇ ಅಲ್ಲ, ವಿವಿಧ ರಾಜ್ಯಗಳ ಮೂಲೆ ಮೂಲೆಯಿಂದಲೂ ಆಗಮಿಸುತ್ತಾರೆ ಭಕ್ತರು. ಜಾತ್ರೆ ಆರಂಭಗೊಳ್ಳುವ 1 ತಿಂಗಳ ಮೊದಲೇ ಜಾತ್ರೆಯ ಸಿದ್ಧತೆ ನಡೆಯುತ್ತೆ. ರೈತರಿಗಂತೂ ಈ ಜಾತ್ರೆಯ ಸಂಭ್ರಮ ಹೇಳತೀರದ್ದಾಗಿರುತ್ತೆ. ರೈತರು ತಮ್ಮ ಎತ್ತುಗಳನ್ನ ಮೇಯಿಸುವುದು, ಸವಾರಿ ಬಂಡಿಗಾಗಿ ಹೊಸ ವಸ್ತುಗಳನ್ನ ಮುಂಗಡವಾಗಿ ಖರೀದಿಸಿ ಇಟ್ಟುಕೊಳ್ಳುವುದು ಮುಂತಾದವುಗಳನ್ನ ಮಾಡ್ತಾರೆ. ಎತ್ತುಗಳನ್ನ ಸಿಂಗರಿಸಿಕೊಂಡು ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ತೆರಳುವುದನ್ನ ನೋಡುವುದೇ ಸಡಗರ ಸಂಭ್ರಮ. ಮನೆಯಲ್ಲಿ ರೊಟ್ಟಿ, ಹಲವು ಬಗೆಯ ಕಾಳುಗಳ ಪಲ್ಯ, ಸಿಹಿ ಪದಾರ್ಥ ತಯಾರಿಸಿಕೊಂಡು ಬುತ್ತಿಯನ್ನ ಕಟ್ಕೊಂಡು ಜಾತ್ರೆಗೆ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಆಗಮಿಸುತ್ತಾರೆ. ಮೈಲಾರ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮದವರಷ್ಟೇ ಅಲ್ಲದೆ 100 ಕಿಲೋಮೀಟರ್ ದೂರದಿಂದಲೂ ರೈತರು ಬಂಡಿಯಲ್ಲಿ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ಪ್ರತಿ ಬಂಡಿ ಜೊತೆಗೆ ಒಬ್ಬರು ಕಾಲ್ನಡಿಗೆಯಲ್ಲಿ ಮೈಲಾರಕ್ಕೆ ಬರ್ತಾರೆ. ಜಾತ್ರೆಯ ವೈಭವ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿ ಬಗ್ಗೆ ಜನರಿಗಿರುವ ಭಕ್ತಿಗೆ ಸಾಕ್ಷಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾತ್ರೆಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯು ಅತಿ ದೊಡ್ಡ ಜಾತ್ರೆ ಸಡಗರ ಸಂಭ್ರಮದಿಂದ ನಡೆದಿದೆ. ಭರತ ಹುಣ್ಣಿಮೆ ಸಮೀಪಿಸ್ತಾ ಇದ್ದಂತೆ ಭಕ್ತರು ಜಾತ್ರೆಯ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈ ಜಾತ್ರೆಯ ಸೊಗಡೆ ಹಾಗೆ ಪ್ರತಿಯೊಬ್ಬರಲ್ಲೂ ಸಂಭ್ರಮ ಮನೆ ಮಾಡಿರುತ್ತೆ. ಭರತ ಹುಣ್ಣಿಮೆ ಮೊದಲೇ ಈ ಜಾತ್ರೆ ನಡೆ ಮೈಲಾರಲಿಂಗ ಸ್ವಾಮಿಯ ಜಾತ್ರೆಯ ಅಂಗವಾಗಿ ರಥೋತ್ಸವ ಜರುಗಿತು. ಯಾವುದೋ ಒಂದು ಜಾತಿ ಜನಾಂಗ ಸೀಮಿತವಾಗಿಲ್ಲ, ಎಲ್ಲಾ ಜಾತಿ ಜನಾಂಗದವರ ಆದ್ಯತೆಯ ದೇವರಾಗಿದ್ದಾನೆ. ಹಿಂದೂ ಧರ್ಮದ ಎಲ್ಲಾ ಸಮುದಾಯಗಳಿಗೆ ಮಾತ್ರ ವಲ್ಲದೆ ಮುಸ್ಲಿಂ ಬಾಂಧವರು ಸಹ ಮೈಲಾರಲಿಂಗ ಸ್ವಾಮಿಗೆ ನಡೆದುಕೊಂಡು ಭಕ್ತಿಯನ್ನ ಸಲ್ಲಿಸಿದ್ದಾರೆ. ಜಾತ್ರೆ ಬಂದ್ರೆ ಸಾಕು ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಎಲ್ಲಾ ಜಾತಿ ಜನಾಂಗದವರು ಪಾಲ್ಗೊಂಡು ದೇವರ ದರ್ಶನ ಪಡಿತಾರೆ. ಈ ಜಾತ್ರೆಗೆ ರಾಜ್ಯವಷ್ಟೇ ಅಲ್ಲ, ವಿವಿಧ ರಾಜ್ಯಗಳ ಮೂಲೆ ಮೂಲೆಯಿಂದಲೂ ಆಗಮಿಸುತ್ತಾರೆ ಭಕ್ತರು. ಜಾತ್ರೆ ಆರಂಭಗೊಳ್ಳುವ 1 ತಿಂಗಳ ಮೊದಲೇ ಜಾತ್ರೆಯ ಸಿದ್ಧತೆ ನಡೆಯುತ್ತೆ. ರೈತರಿಗಂತೂ ಈ ಜಾತ್ರೆಯ ಸಂಭ್ರಮ ಹೇಳತೀರದ್ದಾಗಿರುತ್ತೆ. ರೈತರು ತಮ್ಮ ಎತ್ತುಗಳನ್ನ ಮೇಯಿಸುವುದು, ಸವಾರಿ ಬಂಡಿಗಾಗಿ ಹೊಸ ವಸ್ತುಗಳನ್ನ ಮುಂಗಡವಾಗಿ ಖರೀದಿಸಿ ಇಟ್ಟುಕೊಳ್ಳುವುದು ಮುಂತಾದವುಗಳನ್ನ ಮಾಡ್ತಾರೆ. ಎತ್ತುಗಳನ್ನ ಸಿಂಗರಿಸಿಕೊಂಡು ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ತೆರಳುವುದನ್ನ ನೋಡುವುದೇ ಸಡಗರ ಸಂಭ್ರಮ. ಮನೆಯಲ್ಲಿ ರೊಟ್ಟಿ, ಹಲವು ಬಗೆಯ ಕಾಳುಗಳ ಪಲ್ಯ, ಸಿಹಿ ಪದಾರ್ಥ ತಯಾರಿಸಿಕೊಂಡು ಬುತ್ತಿಯನ್ನ ಕಟ್ಕೊಂಡು ಜಾತ್ರೆಗೆ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಆಗಮಿಸುತ್ತಾರೆ. ಮೈಲಾರ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮದವರಷ್ಟೇ ಅಲ್ಲದೆ 100 ಕಿಲೋಮೀಟರ್ ದೂರದಿಂದಲೂ ರೈತರು ಬಂಡಿಯಲ್ಲಿ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ಪ್ರತಿ ಬಂಡಿ ಜೊತೆಗೆ ಒಬ್ಬರು ಕಾಲ್ನಡಿಗೆಯಲ್ಲಿ ಮೈಲಾರಕ್ಕೆ ಬರ್ತಾರೆ. ಜಾತ್ರೆಯ ವೈಭವ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿ ಬಗ್ಗೆ ಜನರಿಗಿರುವ ಭಕ್ತಿಗೆ ಸಾಕ್ಷಿಯಾಗಿದೆ.